ಗ್ರಹಗಳು ಅಂತಂತ ಹೇಳಿದರೆ ಗ್ರಹಣಂತಿ ಇತಿ ಗ್ರಹ. ಗ್ರಹ ಅಂದರೆ ಹಿಡಿಯುವುದು, ಹಿಡಿಯುವುದು ಅಂತ ಕರೀತಾರೆ. ಗ್ರಹಣಾಧೀನಂ ಜಗತ್ ಸರ್ವಂ. ಇಡೀ ಗ್ರಹದ ಅಧೀನದಲ್ಲಿ ಜಗತ್ತು ಅಡಕವಾಗಿದೆ. ಮಾನವನ ದೇಹದ ಒಳಗೂ ಮತ್ತು ಹೊರಗೂ ಸಹ ಗ್ರಹದ ಸಂಚಲನೆ ಇದೆ. ಮಾನವನದಲ್ಲಿ ರಕ್ತ ಸಂಚಾರವಾಗ್ತದೆ, ಮಂಗಳ ಇದ್ದಾನೆ. ನಮ್ಮ ದೇಹದಲ್ಲಿ ನೀರಿನ ಅಂಶ ಇದೆ, ಚಂದ್ರ ಇದೆ, ಜ್ಞಾನ ಇದೆ ಅಂತಂದ್ರೆ ಗುರು ಇದ್ದಾನೆ. ಪ್ರಾಯಶಃ ನಾವು ನವಗ್ರಹಗಳ ಮಂಡಲವನ್ನು ಮಾಡುವಂಥ ಸಂದರ್ಭದಲ್ಲಿ ವರ್ತುಲಾಕಾರ ಮಂಡಲೆ ಗೋಧಾನ್ಯ ಸ್ಯೋಪರಿ, ಅವನ ವೃತ್ತಾಕಾರದಲ್ಲಿ ರವಿ ಎಲ್ಲ ಗ್ರಾಹಕಂ ವರಂ ಅಂತ ಹೇಳಿ ಒಂದು ಸೂಕ್ತಿ ಇದೆ. ಆ ಥರದಲ್ಲಿ ಸೂರ್ಯನಾರಾಯಣನಿಗೆ ಸಪ್ತಾಶ್ವಗಳಿರ್ತಕ್ಕಂತಹ ಅರುಣಸಾರಥಿಯೊಂದಿಗೆ ಏಕಚಕ್ರ, ಒಂದೇ ಚಕ್ರದ ರಥದಲ್ಲಿ ಆತನ ಒಂದು ವಾಹನ ಇದೆ. ತದನಂತರ ಆತನಿಗೆ ದಕ್ಷಿಣ ದಿಗ್ಭಾಗದಲ್ಲಿ ಚಂದ್ರ ಬರ್ತಾನೆ. ಚಂದ್ರ ಶಾಂತ ಸ್ವರೂಪ. ಚಂದ್ರನಿಗೆ ಚೌಕಾಕಾರ ಮಂಡಲೆ ಇವತ್ತಿನ ಅಡಕಧಾನ್ಯ ಸ್ವರೂಪ. ತಂಡುಲ ಧಾನ್ಯ ಅಂದರೆ ಅಕ್ಕಿಯ ಕಾಳಿನಲ್ಲಿ ಅಕ್ಕಿ ಅಥವಾ ಗೋಧಿ, ಇದು ಒಂದು ಭತ್ತ, ಅದರ ಒಂದು ಧಾನ್ಯವನ್ನು ಈತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಇದು ಒಂದು ವಿಶೇಷತೆ. ಚಂದ್ರ ಮರಣಾಧಿಪತಿ ಅಂತ ಕರಿತೀವಿ. ಅಂದರೆ ಚಂದ್ರ ಮಾನವನ ರಾಶಿಗೆ ಪ್ರವೇಶ ಮಾಡುವುದು ಬಹಳ ದುರ್ಲಭ. ಬಂದರೆ ಆತ ಉಳಿಯುವುದಿಲ್ಲ ಅಂತ. ಅಂದರೆ ದೇಹವೆಲ್ಲ ಶೀತಮಯವಾಗುತ್ತೆ ಅಂತಕ್ಕಂಥ. ಆನಂತರ ಬರ್ತಕ್ಕಂಥದ್ದು ಮಂಗಳ, ಅಂಗಾರಕ ಅಥವಾ ಕುಜ ಅಂತ ಕರಿತೀವಿ. ಈತನಿಗೆ ತ್ರಿಕೋಣಾಕೋರ ಮಂಡಲೆ ಅಡಕಧಾನ್ಯ ಸುಹೋಪರಿ, ತ್ರಿಕೋಣಾಕಾರದಲ್ಲಿ ಆತನನ್ನು ಆಹ್ವಾನಿಸಿದ್ವಿ. ಮಂಗಳ, ಕುಜ ಮತ್ತು ಇದು ಎಲ್ಲವೂ ಸಹ ಭಗವಂತನ ಒಂದು ಲೀಲೆಯಲ್ಲಿ ಈತ ತುಂಬ ಶಕ್ತಿ ದೇವತೆಯಾಗಿದೆ. ಕ್ರೂರ ಗ್ರಹ ಅಂತೂ ಸಹ ಕರೀತಾರೆ. ಇದರಿಂದ ಈತನು ದಕ್ಷಿಣ ದಿಗ್ಭಾಧಿಪತಿಯಾಗಿ ಈತನನ್ನು ಆಹ್ವಾನಿಸ್ತಾರೆ. ಆ ನಂತರ 4ನೇ ಗ್ರಹವಾಗಿರ್ತಕ್ಕಂಥ ಬುಧ, ಬುದ್ಧಿಕಾರಕನಾಗಿರ್ತಕ್ಕಂಥದ್ದು. ಈತನಿಗೆ ಬಾಣಾಕಾರ ಮಂಡಲೆ ಗೊತ್ತಾಯ್ತಲ್ಲ, ಮುದ್ಗಧಾನ್ಯ ಸೋಪರಿ, ಹೆಸರು ಧಾನ್ಯದ ಮೇಲೆ ಆತನನ್ನು ಆಹ್ವಾನಿಸ್ತಾರೆ. ಬುದ್ಧಿಗೆ ಕಾರಣನಾಗಿರ್ತಕ್ಕಂತಹ ಬುಧನಂತ ನಾವು ಸ್ತುತಿಯನ್ನು ಮಾಡ್ತಾ ಈತ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥವನು, ಸೌಮ್ಯ ಗ್ರಹ ಅಂತ ನಾವನ್ನು ಕರಿತೀವಿ. ಆನಂತರ ಬರ್ತಕ್ಕಂಥದ್ದು ಗುರು. ಈತ ಉತ್ತರ ದಿಗ್ಭಾಗದಲ್ಲಿ ದೀರ್ಘ ಚತುರಸ್ತರ ಮಂಡಲೆ ಅಂತ ಒಂದು ಆಯತಾಕಾರದಲ್ಲಿ ಈತನನ್ನು ಆಹ್ವಾನಿಸ್ತೀವಿ. ಈತ ಜ್ಞಾನಕ್ಕೆ ಕಾರಣನಾಗಿರ್ತಕ್ಕಂಥದ್ದು, ಕಾರ್ಯಕಾರಕ ಅಂತ ನಾವು ಈತನನ್ನು ಕರೀತೇವೆ. ಈತನನ್ನು ಕಣಕಧಾನ್ಯ ಸಿಗೋಪರಿ, ಕಣಕ ಅಂತಂದರೆ ಕಡಲೆ ಧಾನ್ಯದಲ್ಲಿ ಈತನನ್ನು ಆಹ್ವಾನಿಸ್ತೇವೆ. ಕಡಲೆ ಧಾನ್ಯ ಇದೆಯಲ್ಲ, ಅದರ ಮುಖೇನ ಈತನನ್ನು ಆಹ್ವಾನಿಸ್ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ಇದಾದ ಮೇಲೆ ನಂತರ ಬರ್ತಕ್ಕಂಥದ್ದು ಶುಕ್ರ. ಶುಕ್ರ ಇದ್ದರೆ ಇನ್ನು ಪೂರ್ವ ಭಾಗದಲ್ಲಿ ಆಹ್ವಾನಿತರಾಗ್ತಾರೆ. ಶುಕ್ರನಿಗೆ ಪಂಚಕೋನಾಕಾರ ಮಂಡಲೆ ಅಂತ ಕರೀತೀವಿ. ಪಂಚಕೋನಾಕಾರದಲ್ಲಿ ಈತನನ್ನು ಆಹ್ವಾನಿಸಿ ಈತನಿಗೆ ನಿಷ್ಪಾವ ಧಾನ್ಯ ಸೋಪರಿ ಅಂತ, ಅಂದರೆ ಅವರಿ ಧಾನ್ಯವನ್ನು ಈತನಿಗೆ ಇಟ್ಟು ಇದನ್ನು ಮಾಡ್ತಾರೆ. ಔದುಂಬರ ಅಂದರೆ ಹತ್ತಿಪತ್ರೆಯನ್ನು ಈತನಿಗೆ ನಿವೇದ್ಯವನ್ನು ಮಾಡ್ತಾರೆ. ಈತ ಕಳತ್ರ ಪುತ್ರ ಶತ್ರುತ್ವ ಕಾರಣಕ್ಕೆ ಕಾರಣನಾಗ್ತಾನೆ ಅಂತ. ರಾಜ ಮದುವೆಗೆ ಬೇಕಾಗಿರ್ತಕ್ಕಂಥದ್ದು ತಾರಾಬಲ ಬೇಕು ಅಂತಂದ್ರೆ ಈತ ಬೇಕು. ಈತನ ಒಲುಮೆಯಿಂದ ಆತ ಸಿನಿಮಾದಲ್ಲಿ ನಟನ ಆಗ್ತಾನೆ. ಅಂದರೆ ಬಹಳ ಈ ಪರ್ಫ್ಯೂಮ್ ಅಂತ ನಾವೇನು ಹೇಳ್ತೀವಿ, ಸುಗಂಧ ದ್ರವ್ಯಕ್ಕೆ ಈತನ ಕಾರಣನಾಗ್ತಾನೆ. ಅದರಿಂದ ಈತನನ್ನು ಶುಕ್ರನನ್ನು ಕಳತ್ರ ಪುತ್ರ ಶತ್ರುತ್ವ ಕಾರಣನಾಗ್ತಕ್ಕಂಥವನಾಗಿದ್ದರಿಂದ ಈತನು ಬಹಳ ಶುಭ. ಇವನು ಭೃಗು ಮಹರ್ಷಿಯ ಮಗನಾಗಿರುವುದರಿಂದ ಈತನು ಸಹ ದೈತ್ಯ ಗುರುವಾಗಿ ಆದರೂ ದೈತ್ಯರು ಈತನನ್ನು ಸ್ವೀಕಾರ ಮಾಡಿದ್ದಾರೆ ಅಂತ. ಹಾಗೆ ಇಲ್ಲಿ ಇದು ವರುಣ ದಿಗ್ಭಾಗದಲ್ಲಿ ಧನುರಾಕಾರ ಮಂಡಲೆ ಪರಮಾತ್ಮನನ್ನ ಆಹ್ವಾನಿಸ್ತೀವಿ. ಶನಿ ರಾಜ, ಶನಿಶ್ಚರ, ನಿಧಾನವಾದ ಚಲನೆ ಉಳ್ಳವರು. ಈತ ಸೂರ್ಯ ದೇವ ಮತ್ತೆ ಛಾಯಾಗರ್ಭ ಸಂಭೂತ, ಶಿವಾಂಶ ಸಂಭೂತನಾಗಿರುವುದರಿಂದ ಈತ ರುದ್ರಾಂಶ ಸಂಭೂತನಾಗಿದ್ದಾನೆ. ಕಾಲಚಕ್ರದಲ್ಲಿ ಈತನನ್ನು ರೋಹಿಣಿ ಶಕಟ ಅಂತೇಳಿ ಈತನ ವಾಸ ಮಾಡ್ತಕ್ಕಂಥ ಸದಾಕಾಲ ತಪೋಮಗ್ನಾಗಿರ್ತಕ್ಕಂತಹ ಶನಿರಾಜ ದೇವ ದಾನವ ಮಾನವರು ಯಾರೇ ಆದರೂ ಅವರ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡ್ತಕ್ಕಂತಹ ಮಹಾನುಭಾವನಾಗಿದ್ದಾನೆ. ಈತನನ್ನ ಶಂ ಶನೀಶ್ವರಾಯ ಎಂಬತಕ್ಕಂಥ ಬೀಜ ಮಂತ್ರ ಇದೆ. ಶಂ ಅಂದರೆ ಶಾಂತತೆಯೆಡೆಗೆ,
ಶಂ ಅಂದ್ರೆ ವಿಶಾಲದೆಡೆಗೆ, ನಿರ್ವೀಕಾರಾಂತರಂಗದಿ ಜಗವಧರಿಸುವನು ಸರ್ವ ಮಂಗಳ ನೀವನು ಅಂತ ಇವನನ್ನ ಕರೀತಾರೆ. ಅದಕ್ಕೆ ಶನಿದೇವ ಕರ್ಮದೀನತೆ ಅಂತ, ಕರ್ಮ ಫಲ ಪ್ರದಾತ ಅಂತ ಕರೀತಾರೆ. ಆನಂತರ ಬರ್ತಕ್ಕಂಥವನು ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ರಾಹು ಅಂತ. ಈತನ ಶೂರ್ಪಾಕಾರ ಮಂಡಲದಲ್ಲಿ ಮಾಷಧಾನ್ಯ ಅಂತ ಕರೀತಾರೆ. ಮಾಷಧಾನ್ಯೋಪರಿ ಅಂದ್ರೆ ಉದ್ದು ಇದೆಯಲ್ಲ, ಅದನ್ನ ಈತನಿಗೆ ಅರ್ಪಿಸಿ, ಈತನು ನಾಗದೇವತೆಯಾಗಿರುವುದರಿಂದ ಈತನು ಸಹ ಮಾನವನಿಗೆ ಜ್ಞಾನಕಾರಕನಾಗಿದ್ದ. ಮನುಷ್ಯ ತಾನು ಗರ್ಭದಲ್ಲಿದ್ದಂಥ ಸಂದರ್ಭದಲ್ಲಿ ಮಗುವಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಆಶ್ರಮದಲ್ಲಿ. ಹಾಗಾಗಿ ನಾವು ಏನ್ ಮಾಡ್ತೀವಿ, 8ನೇ ತಿಂಗಳಲ್ಲಿ ಗರ್ಭಿಣಿಯಾಗಿರ್ತಕ್ಕಂಥ ಸ್ತ್ರೀಯರಿಗೆ ನಾವು ಶ್ರೀಮಂತ ಅಂತಕ್ಕಂಥ ಸೀಮಂತ ಅಂತ ಒಂದು ಶಾಸ್ತ್ರವನ್ನು ಮಾಡ್ತೀವಿ. ಕಾರಣ ಏನು ಅಂತಂದ್ರೆ ನಾವು ಆ ಮಗುವಿಗೆ ತನ್ನ ಜ್ಞಾನಕಾರಕ ಜ್ಞಾನವನ್ನು ಕೊಡ್ತಾನೆ. ಇದನ್ನು ಬಹಳ ಪ್ರಭಾವಿಯಾಗಿರ್ತಕ್ಕಂಥದ್ದಾಗಿದ್ದರಿಂದ ರಾಕ್ಷಸ ಗ್ರಹಗಳಾಗಿದ್ದರೂ ಸಹ ಮಾನವನಿಗೆ ಬೇಕಾದಂತ ಧನಕನಕ, ವಾಹನ, ವಸ್ತು ಮತ್ತೆ ಶತ್ರುನಾಶವನ್ನು ಮಾಡ್ತಾರೆ. ಇದು ಗ್ರಹ. ಈತನ ಅಧಿದೇವತೆ ಬಂದುಬಿಟ್ಟು ಗಣಪತಿ. ಕೇತು ಯಾರಿಗೆ ಚೆನ್ನಾಗಿರಲ್ವೋ ಅವರು ಗಣಪತಿಯನ್ನ ಆರಾಧನೆ ಮಾಡಬೇಕು. ದೂರ್ವೆ ಅಂತಂದ್ರೆ ಗರಿಕೆಯನ್ನು ಕೊಟ್ಟು ಈತನನ್ನ ಆರಾಧನೆ ಮಾಡಬೇಕಾಗಿದೆ. ಜೊತೆಗೆ ಈತ ಏನ್ ಮಾಡ್ತಾನೆ ಅಂತಂದ್ರೆ ಮರಹಕ ಧ್ವಜಾಕಾರದಲ್ಲಿ ಈತನನ್ನ ಆಹ್ವಾನಿಸ್ತಾನೆ. ಇದಕ್ಕೆ ಕುಳಿತ ಧಾನ್ಯ ಅಂತ. ಕುಳಿತ ಧಾನ್ಯ ಮೀನ್ಸ್ ಹುರುಳಿ ಕಾಳು, ಶಕ್ತಿ. ಹುರುಳಿಯನ್ನ ಕುದುರೆಗೆ ಕೊಡ್ತಾರೆ, ಶಕ್ತಿ ಅಂತ. ಧನ್ಯವಾದ. ನವಗ್ರಹ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೆ ಎನ್ನುವ ಈ ಒಂದು ನವಗ್ರಹಗಳನ್ನು ನಾವು ಹವನೆ ಮಾಡಬೇಕು. ಪ್ರತಿನಿತ್ಯ ಆತನ ಪೂಜೆ ಮಾಡುವುದರಿಂದ ನಮಗಿರ್ತಕ್ಕಂಥ ದುರ್ದೋಷಗಳು ದೂರವಾಗಿ